ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗ ಹವಾಮಾನ ಬದಲಾವಣೆ, ಕೆಮ್ಮು ನಿಲ್ತಾ ಇಲ್ವಾ? ಗಂಟಲು ಉರಿ, ಕಫ ಕಾಟ ಇದೆಯಾ? ಮಕ್ಕಳು, ಹೆಚ್ಚಿನವರು ಎಲ್ಲರೂ ಬಾಧೆ ಅನುಭವಿಸೋ ತರ ಆಗ್ತಾ ಇದೆಯಾ? ಒಂದೇ ಮನೆಮದ್ದಿನಲ್ಲಿ ಇದೆಲ್ಲದಕ್ಕೂ ಒಳ್ಳೆಯ ನೈಸರ್ಗಿಕ ಪರಿಹಾರ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸರಿಯಾದ ಪ್ರಮಾಣ, ಬಳಸುವ ವಿಧಾನ, ಯಾರಿಗೆ ಬಳಸಬಹುದು, ಯಾರಿಗೆ ಬೇಡ ಅನ್ನೋದು ಎಲ್ಲವನ್ನ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಕೆಮ್ಮು, ನೆಗಡಿ, ಕಫ, ಗಂಟಲು ನೋವು ತುಂಬಾ ಸಾಮಾನ್ಯವಾಗಿದೆ. ಹವಾಮಾನ ಬದಲಾವಣೆ, ಧೂಳು, ತಂಪು ನೀರು, ಐಸ್ ಕ್ರೀಮ್, ಜಂಕ್ ಫುಡ್ ಇದಕ್ಕೆ ಮುಖ್ಯ ಕಾರಣಗಳು. ಮೆಡಿಸಿನ್ ತಕ್ಷಣ ಉಪಶಮನ ಕೊಡಬಹುದು, ಆದರೆ ಮರು ಸಮಸ್ಯೆ ಬರೋದನ್ನ ನಾವು ನೋಡ್ತಾ ಇದೀವಿ. ಇದಕ್ಕೆ ನಮ್ಮ ಮನೆಯಲ್ಲೇ ಇರುವ ಸರಳ ಪದಾರ್ಥಗಳಿಂದ ಮಾಡಬಹುದಾದಂತಹ ಒಂದು ಶಕ್ತಿಯುತ ಮನೆಮದ್ದು ಇದೆ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮೊದಲನೇದಾಗಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ಮುಂಬರುವ ನಮ್ಮ ಯಾವುದೇ ವಿಡಿಯೋಗಳನ್ನ ನೀವು ತಕ್ಷಣವೇ ನೋಡಬಹುದು. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ. ಒಂದು ಅರ್ಧ ಇಂಚ್ ಆಗುವಷ್ಟು ಶುಂಠಿ ಆದ್ರೆ ಸಾಕಾಗುತ್ತೆ. ಇದನ್ನ ನಾನು ಕ್ಲೀನ್ ಆಗಿ ಸಿಪ್ಪೆನ ತಗೋಬೇಕು. ತೆಗೆದಾದ ಮೇಲೆ ನೀರಲ್ಲಿ ಇದನ್ನ ವಾಶ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಶುಂಠಿ ಆದ್ರೆ ಸಾಕಾಗುತ್ತೆ. ನಿಮ್ಗೆ ಮನೆಯಲ್ಲಿ ಜನ ಜಾಸ್ತಿ ಇದ್ದಾರೆ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಶುಂಠಿನ ತಗೊಂಡು ಈ ರೀತಿ ಸಿಪ್ಪೆ ತೆಗೆದು ವಾಶ್ ಮಾಡ್ಕೊಳ್ಳಿ. ನಂತರ ಇದನ್ನ ನಾನಿಲ್ಲಿ ಕುಟ್ಕೋತಾ ಇದ್ದೀನಿ. ನಮ್ಗೆ ಇಲ್ಲಿ ಬೇಕಾಗಿರೋದು ಶುಂಠಿಯ ರಸ. ನಾನಿಲ್ಲಿ ಬರೀ ಇಬ್ರಿಗೆ ಮಾತ್ರ ಇದನ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಜನ ಇದ್ರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಮಾಡ್ಕೊಳ್ಬಹುದು. ಇಲ್ಲಿ 1 ರಿಂದ 1.5 ಸ್ಪೂನ್ ಆಗುವಷ್ಟು ಶುಂಠಿ ರಸ ನನ್ಗೆ ಸಿಕ್ಕಿದೆ. ಸೊ ಇದು ಸಾಕು. ಇಲ್ಲಿ ಶುಂಠಿನ ನಾನು ಬಳಸ್ತಾ ಇದ್ದೀನಿ. ಶುಂಠಿಯಿಂದ ನಮ್ಮ ಕೆಮ್ಮು ಮತ್ತು ಗಂಟಲು ನೋವನ್ನ ಇದು ಕಡಿಮೆ ಮಾಡುತ್ತೆ. ಕಫ ಕರಗಿ ಹೊರಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಶೀತದಿಂದ ಬರುವ ಜ್ವರವನ್ನ ಇದು ತಡೆಯೋದಕ್ಕೆ ಸಹಾಯವನ್ನ ಮಾಡುತ್ತೆ. ದೇಹಕ್ಕೆ ಉಷ್ಣತೆಯನ್ನ ನೀಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಮತ್ತು ಉಸಿರಾಟದಲ್ಲಿ ಏನಾದ್ರೂ ಸಮಸ್ಯೆಗಳು ಕಂಡು ಬಂದ್ರೆ ಅದಕ್ಕೂ ಕೂಡ ಶುಂಠಿಯಿಂದ ನಾವು ಲಾಭವನ್ನ ಪಡ್ಕೊಳ್ಬಹುದು. ನಂತರ ನಾನಿಲ್ಲಿ ಕಾಳುಮೆಣಸಿನ ಪುಡಿಯನ್ನ ಬಳಸ್ತಾ ಇದ್ದೀನಿ. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸಿನ ಪುಡಿನ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಕ್ಕಳಿಗೆ ಏನಾದ್ರೂ ನೀವು ಕೊಡೋದಾದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಬ್ಲಾಕ್ ಪೆಪ್ಪರ್ ಪೌಡರ್ ನ ನೀವು ಬಳಸಬೇಕಾಗುತ್ತೆ. ಬ್ಲಾಕ್ ಪೆಪ್ಪರ್ ನ ನಾವಿಲ್ಲಿ ಬಳಸ್ತಾ ಇರೋದ್ರಿಂದ ಮೂಗು ಬ್ಲಾಕ್ ಆಗಿದ್ರೆ ಕೂಡ ಇದು ತುಂಬಾನೇ ಬೇಗ ರಿಲೀಫ್ ನ ಕೊಡುತ್ತೆ. ಕಫನ ಸಡಿಲಗೊಳಿಸಿ ಎದೆನ ಕ್ಲಿಯರ್ ಮಾಡುತ್ತೆ. ಮೆಣಸು ಗಂಟಲಿನ ಸೋಂಕನ್ನ ತಗ್ಗಿಸುತ್ತೆ, ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ, ದೇಹದ ತಾಪಮಾನವನ್ನ ನಿಯಂತ್ರಿಸುತ್ತೆ. ಮೆಣಸು ಕಫವನ್ನ ಕತ್ತರಿಸಿ ಉಸಿರಾಟಕ್ಕೆ ಸುಲಭತೆಯನ್ನ ನೀಡುತ್ತೆ. ನಂತರ ನಾನಿಲ್ಲಿ ಜೇನುತುಪ್ಪವನ್ನ ಬಳಸ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನ ನಾನಿಲ್ಲಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜೇನುತುಪ್ಪವನ್ನ ನಾವು ಇಲ್ಲಿ ಬಳಸ್ತಾ ಇರೋದ್ರಿಂದ ಗಂಟಲ ಉರಿ ಮತ್ತು ನೋವನ್ನ ತಕ್ಷಣ ಇದು ಕಡಿಮೆ ಮಾಡುತ್ತೆ. ಕೆಮ್ಮಿಗೆ ನೈಸರ್ಗಿಕ ಸಿರಪ್ ಅಂತ ಇದು ಕೆಲಸ ಮಾಡುತ್ತೆ. ಸೋಂಕನ್ನ ತಡೆಯುವ ಗುಣ ಜೇನುತುಪ್ಪದಲ್ಲಿ ತುಂಬಾನೇ ಇದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಮಕ್ಕಳಿಗೆ ಇದು ಸುರಕ್ಷಿತ ಮತ್ತು ರುಚಿಕರವಾಗಿ ಕೂಡ ಇರುತ್ತೆ. ಜೇನುತುಪ್ಪ ಗಂಟಲಿಗೆ ಲೇಪನವಾಗಿ ಕೆಲಸವನ್ನ ಮಾಡಿ ಕೆಮ್ಮನ್ನ ಶಾಂತಗೊಳಿಸುತ್ತದೆ. ಈ 3ರ ಮಿಶ್ರಣವನ್ನ ನಾನೀಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿದ್ರೆ ನೋಡಿ ಈ ರೀತಿ ಆಗುತ್ತೆ. ಇಲ್ಲಿ ಜೇನುತುಪ್ಪವನ್ನ ಯಾವತ್ತೂ ಬಿಸಿ ಮಾಡಿ ಯೂಸ್ ಮಾಡಬೇಡಿ. ಸೇವಿಸುವ ವಿಧಾನ ಹೇಗಿರ್ಬೇಕು ಅಂದ್ರೆ ದಿನಕ್ಕೆ 1 ರಿಂದ 2 ಬಾರಿ ಈ ಮನೆಮದ್ದನ್ನ ನೀವು ಸೇವನೆ ಮಾಡಬೇಕಾಗುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ರಾತ್ರಿ ಮಲಗುವ ಮೊದಲು ಇದನ್ನ ಸೇವನೆ ಮಾಡಬೇಕಾಗುತ್ತೆ ಮತ್ತು ಇದನ್ನ ನುಂಗುವಾಗ ತುಂಬಾ ನಿಧಾನವಾಗಿ ನುಂಗ್ಬೇಕಾಗುತ್ತೆ. ಈ ಮನೆಮದ್ದಿನಲ್ಲಿ ಏನೆಲ್ಲ ಲಾಭಗಳಿದೆ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಕೆಮ್ಮು ಕಡಿಮೆ ಆಗುತ್ತೆ, ಗಂಟಲು ನೋವು ಮತ್ತು ಉರಿಯನ್ನ ಶಮನ ಮಾಡುತ್ತೆ, ಕಫ ಹೊರಬರೋದಕ್ಕೆ ಸಹಾಯ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮಕ್ಕಳು ಮತ್ತು ದೊಡ್ಡವರಿಗೆ ಇದು ಸುರಕ್ಷಿತವಾದಂತಹ ಮನೆಮದ್ದು. ಸರಿಯಾದ ಪ್ರಮಾಣದಲ್ಲಿ ನಾವು ತಗೊಳ್ಬೇಕು ಅಷ್ಟೇ. ಯಾರು ಇನ್ನು ಈ ಮನೆಮದ್ದನ್ನ ಬಳಸಬಾರದು ಅನ್ನೋದಾದ್ರೆ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಜೇನುತುಪ್ಪವನ್ನ ತಿನ್ನಬಾರ್ದು. ಸೊ ಹಾಗಾಗಿ 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಇದನ್ನ ಬಳಸಬಹುದು. ಅಲ್ಸರ್ ಇದ್ದವರು, ಹೆಚ್ಚಿನ ಅಸಿಡಿಟಿ ಇದ್ದವರು ಮೆಣಸಿನ ಪ್ರಮಾಣದಲ್ಲಿ ತುಂಬಾ ಕಡಿಮೆ ಪ್ರಮಾಣ ಮಾಡಬೇಕಾಗುತ್ತೆ. ಗರ್ಭಿಣಿಯರು ಮತ್ತು ಬಾಣಂತಿಯರು ವೈದ್ಯರ ಸಲಹೆಯನ್ನ ಪಡ್ಕೊಳ್ಬೇಕಾಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ಬಳಸಿ ಯಾವ ರೀತಿ ನೈಸರ್ಗಿಕ ಮನೆಮದ್ದನ್ನ ಮಾಡ್ಕೊಳ್ಬಹುದು ಅಂತ. ಈ ನೈಸರ್ಗಿಕ ಮನೆಮದ್ದು ನಿಮಗೆ ಉಪಯೋಗವಾದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರ ಜೊತೆ ಶೇರ್ ಮಾಡಿ. ಆರೋಗ್ಯಕರ ಮನೆಮದ್ದುಗಳಿಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ಬೇರೆ ಯಾವ ಸಮಸ್ಯೆಗೆ ಮನೆಮದ್ದು ಬೇಕು ಅಂತ ಕಮೆಂಟ್ ನಲ್ಲಿ ಬರೆಯಿರಿ. ಥ್ಯಾಂಕ್ ಯು.